ಈಗ ಪ್ರತಿ ವರ್ಷದಂತೆ ಹಾಪ್ಕಾಮ್ಸ್ನಲ್ಲಿ ಈ ವರ್ಷ ಕೂಡ ದ್ರಾಕ್ಷಿ ಮತ್ತು ಕಲ್ಲಂಗಡಿ ಮೇಳನ ಆಯೋಜನೆ ಮಾಡಿದ್ವಿ. ಇದನ್ನು ಬೆಂಗಳೂರಿನ ಗ್ರಾಹಕರು ಈ ಮೇಳದ ಒಂದು ಉಪಯೋಗವನ್ನು ತೆಗೆದುಕೊಳ್ಬೇಕಂತ ನಾವು ಕೇಳ್ಕೊಳ್ತಾ ಇದ್ವಿ. ಈಗ ಪ್ರತಿ ವರ್ಷದಂತೆ ಹಾಪ್ಕಾಮ್ಸ್ನಲ್ಲಿ ಈ ವರ್ಷ ಕೂಡ ದ್ರಾಕ್ಷಿ ಮತ್ತು ಕಲ್ಲಂಗಡಿ ಮೇಳನ ಆಯೋಜನೆ ಮಾಡಿದ್ವಿ. ಇದರಲ್ಲಿ ನಮ್ಮ ರೈತರಿಂದ ಬೆಳೆದಂಥ ಹಣ್ಣು ಮತ್ತು ದ್ರಾಕ್ಷಿ ಮತ್ತು ಕಲ್ಲಂಗಡಿಗಳನ್ನು ಖರೀದಿ ಮಾಡಿ ನಾವು ಬೆಂಗಳೂರು ಗ್ರಾಹಕರಿಗೆ ಕೊಡ್ತಾ ಇದ್ದೀವಿ. ಇದೊಂದು ಇವತ್ತಿಂದ ಮಾರ್ಚ್ 5ನೇ ತಾರೀಕಿನವರೆಗೂ ನಮ್ಮ ಒಂದು ರಿಯಾಯಿತಿ ದರದಲ್ಲಿ ಇದು ನಾವು ಎಲ್ಲ ನಮ್ಮ ಹಾಪ್ಕಾಮ್ಸ್ ಮಳಿಗೆಗಳಿದ್ದಾವೆ ಬೆಂಗಳೂರಲ್ಲಿ, ಅವಕ್ಕೆಲ್ಲವನ್ನು ಕೊಡ್ತಾ ಇದ್ದೀವಿ. ಇದನ್ನು ಬೆಂಗಳೂರಿನ ಗ್ರಾಹಕರು ಈ ಮೇಳದ ಒಂದು ಉಪಯೋಗವನ್ನು ತೆಗೆದುಕೊಳ್ಬೇಕಂತ ನಾವು ಕೇಳ್ಕೊಳ್ತಾ ಇದ್ವಿ. ಮುಖ್ಯವಾಗಿ ರೈತರಿಗೆ ತಾವು ಬೆಳೆದಂಥ ಬೆಳೆಗೆ ತಕ್ಕ ಬೆಲೆ ಸಿಕ್ಕಿಲ್ಲ ಅನ್ನೋದು ಒಂದು ಆರೋಪ ಕೇಳ್ಬರ್ತಿದೆ. ಎಸ್ಪೆಷಲಿ ದಲ್ಲಾಳಿಗಳಿಂದ ಸಮಸ್ಯೆಗಳು ಆಗ್ತಿದೆ. ಇಲ್ಲ ಎಸ್ಪೆಷಲಿ ನಮ್ಮಲ್ಲಿ ಮಾತ್ರ ನಮಗೆ ಎಷ್ಟು ಬೇಕೋ ಅಷ್ಟು ನಾವು ಖರೀದಿ ಮಾಡ್ತೀವಿ. ಎಲ್ಲನೂ ಖರೀದಿ ಮಾಡೋಕ್ಕಾಗಲ್ಲ. ನಮಗೊಂದು ಡೈಲಿ ಎಷ್ಟು ಬೇಕಲ್ಲ ಅಷ್ಟನ್ನು ಮಾತ್ರ ನಾವು ಒಳ್ಳೆಯ ರೇಟ್ ಕೊಟ್ಟೇ ತೊಗೊಳ್ತೀವಿ. ತೊಗೊಂಡು ನಾವು ನಮ್ಮ ಗ್ರಾಹಕರಿಗೆ ಕೊಡ್ತಾ ಇದ್ದೀವಿ. ನಾವೊಂದು ಸೀಸನಲ್ಲಿ ಒಂದು 400ರಿಂದ 500 ಟನ್ನು ನಮಗೊಂದು ದ್ರಾಕ್ಷಿ ಆಗಬೇಕಂತಿದೆ. ಒಂದು ಕಲ್ಲಂಗಡಿ 1000 ಟನ್ ಅಂತಿದ್ವಿ. ನಮ್ಮದೊಂದು ಗುರಿ ಇದೆ. ಇಲ್ಲ, ಕ್ವಾಲಿಟಿನೇ ಇದೆ. ಈಗ ನಮ್ಗೆ ಕೊಡ್ತಾ ಇರೋದೆಲ್ಲ ದ್ರಾಕ್ಷಿ ಕ್ವಾಲಿಟಿನೇ ಇದೆ, ಕಲ್ಲಂಗಡಿನೂ ಇದೆ, ಚೆನ್ನಾಗಿದೆ. ಒಂದು ಟರ್ಮಲ್ಲಿ ಏನು ಟಾರ್ಗೆಟ್? ಅದೇ ಹೇಳಿದ್ನಲ್ಲ, ಒಂದು 500 ಟನ್ನು ದ್ರಾಕ್ಷಿ, 1000 ಟನ್ ಕಲ್ಲಂಗಡಿ ಇದೆ. ಗ್ರಾಹಕರಿಗೆ ಹೇಳಕ್ಕೆ ಇಷ್ಟಪಡ್ತಾರೆ. ಹಾಪ್ಕಾಮ್ಸ್ ಮಳಿಗೆಗಳಿಗೆ ಭೇಟಿ ಕೊಟ್ಟು ದ್ರಾಕ್ಷಿ ಮತ್ತು ಕಲ್ಲಂಗಡಿನ ಸೇವಿಸ್ರಿ ಅಂತ ಹೇಳ್ತೀವಿ ಅಷ್ಟೇ. ಖರೀದಿ ಯಾವುದು ಇಲ್ಲ, ಸದ್ಯ ಏನು ಯಾವುದು ಬ್ರಾಂಚಸ್ ಎಕ್ಸ್ಟ್ರಾ ಏನು ಮಾಡ್ತಾ ಇಲ್ಲ. ಶಿವರಾತ್ರಿ ಹಬ್ಬ ಇದೆ. ಎಲ್ಲ ಗ್ರಾಹಕರು ಬನ್ನಿ, ಹಾಪ್ಕಾಮ್ಸ್ ಮಳಿಗೆಗಳಿಗೆ ಬಂದು ದ್ರಾಕ್ಷಿ ಮತ್ತು ಕಲ್ಲಂಗಡಿಯನ್ನು ಖರೀದಿ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ವಿ.